ಅಪ್ಪಾಜಿ ಹೋಗಿದ ಕೆಲಸ ಆಯ್ತು. ಪಟೇಲ್ರು ಶಾಲೆ ಬೇಗ ಕೊಟ್ರು. ಹೌದಾ? ಇಷ್ಟು ಸುಲಭಕ್ಕೆ ಪಟೇಲ್ರು ಶಾಲೆ ಬಾಗಿಲು ತೆಗೆಯೋದಕ್ಕೆ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಪ್ಪಾಜಿ. ಅವರು ಒಪ್ಪೋದೇ ಇಲ್ವೇನೋ ಅನ್ನೋ ಅನುಮಾನ ಆಯ್ತು ನನಗೆ. ಎಲ್ಲ ಒಳ್ಳೇದೇ ಆಯ್ತಲ್ಲ, ನಿನ್ನ ಭಯನೂ ದೂರ ಆಯ್ತು. ಇನ್ನು ಮುಂದೆ ಕೆಲಸದ ಕಡೆ ಗಮನ ಕೊಡು. ಶಾಲೆ ಬಾಗಿಲು ತೆರೆದಿದ್ದಕ್ಕಿಂತ ಮುಂದೆ ಮಾಡಬೇಕಾಗಿರೋ ಕೆಲಸ ತುಂಬ ಮುಖ್ಯವಾದದ್ದು. ಖಂಡಿತ ಅಪ್ಪಾಜಿ. ಯಾವುದನ್ನ ಕಷ್ಟ ಅನ್ಕೊಂಡಿದ್ನೋ ಅದು ಹೂವೆತ್ತದ ಹಾಗೆ ಆಗೋಯ್ತು. ಇನ್ನು ಮುಂದೆ ಏನೂ ತೊಂದರೆ ಆಗಲ್ಲ. ಹಾಗಂದ್ಕೊಳ್ಳೋದು ತಪ್ಪು ಕಣಪ್ಪ. ಕಷ್ಟಗಳು ಯಾವ ಹೊತ್ತಿನಲ್ಲಿ ಬೇಕಾದರೂ ಎಲ್ಲಿಂದ ಬೇಕಾದರೂ ಬರ್ಬೋದು. ಈ ಊರನ್ನ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ನಾನು ನಿನಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಈಗ ನಿನಗೆ ಸಿಕ್ಕಿರೋ ಗೆಲುವನ್ನ ನಿಜ ಅಂತ ನೀನು ನಂಬ್ಕೊಳ್ಳೇಬೇಡ. ಯಶಸ್ಸು ನಮ್ದಾಯ್ತು ಅಂತ ಮೈ ಮರೆತು ಮರುಕ್ಷಣನೇ ಸೋಲು ಖಂಡಿತವಾಗಿಯೂ ನಮ್ದಾಗಿರುತ್ತೆ. ಹಾಗಂದ್ರೆ ಏನಪ್ಪಾಜಿ? ಪಟೇಲ್ರ ಬಗ್ಗೆ ನಿಮ್ಗೇನಾದರೂ? ಹಾಗಂತ ನಾನು ಹೇಳ್ತಿಲ್ಲಮ್ಮ. ಎಲ್ಲ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಆಸೆ ಕೂಡ. ಆದರೆ ಅಷ್ಟು ಸುಲಭಕ್ಕೆ ಯಾರನ್ನು ನಂಬೇಡ ಅಷ್ಟೇ. ನಮ್ಮದೇ ಜಾಗ, ಸುತ್ತಮುತ್ತ ಇರೋರೆಲ್ಲ ನಮ್ಮವರೇ ಅಂತ ಅನ್ನೋದಾದ್ರೂ ಕೂಡ ಕೆಲವೊಮ್ಮೆ ಅಂಥವರಿಂದನೇ ನಾವು ಅಪಾಯಕ್ಕೆ ಗುರಿಯಾಗ್ತೀವಿ. ಹೀಗಿರುವಾಗ ನಿನಗಿದು ಹೊಸ ಊರು, ಹೊಸ ಜನ. ಅದು ಅಲ್ಲದೆ ಇಷ್ಟು ದಿನ ಇಲ್ಲಿದ್ದ ಸ್ಥಿತಿನ ಬದಲಾಯಿಸಬೇಕು ಅಂತ ಹೊರಟಿದೀಯ. ಯಾವುದಕ್ಕೂ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು. ಹಾಗೆ ಇರ್ತೀನಿ.